ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ learning.com. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಂಟ್ರಲ್ ಟಿ ಏನು ಎಕ್ಸಾಮ್ ನಡೀತು 2023ಯ ಪೇಪರ್ 2 CDP ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಬರೀ ಸೆಂಟ್ರಲ್ ಟಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರು ಮಾತ್ರ ಇದನ್ನು ನೋಡಬೇಕು ಅಂತಿಲ್ಲ. ಬಿಕಾಸ್ CDP ಏನಿದೆ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ, ಇದು ನಮ್ಗೆ GPSTR ಆಗಿರ್ಬೋದು, ಕರ್ನಾಟಕ TET HSTR ಎಲ್ಲದರಲ್ಲೂ ಕ್ವಶನ್ಸ್ ಕೇಳ್ತಾರೆ. ಯಾಕಂದರೆ ಸಿಲೆಬಸ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ, ಒಂದು 80% ಅಷ್ಟಾದರೂ. ಸೊ ಇದು ಟೀಚಿಂಗ್ ಎಕ್ಸಾಮ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. CDP ಸೆಂಟ್ರಲ್ TETಲಿ ಕ್ವಶನ್ ಪೇಪರ್ ಇಂಗ್ಲೀಷ್, ಹಿಂದಿ ಮೀಡಿಯಮಲ್ಲಿ ಮಾತ್ರ ಇರೋ ಅಂಥದ್ದು. ಫಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು Piaget, ದಿ 4 ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಸ್ಟೇಜಸ್ options are dependent upon the genetic codes of the children, represent universal pattern of development of children, illustrate that children's minds are miniature adult minds, vary vastly across the various culture in the world. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. ಇಲ್ಲಿ ಕ್ವಶನ್ ಕೇಳ್ತೀರಾ ಅಂಥದ್ದು, ಪಿಯಾಜೆಟ್ ಅವರು 4 ಸ್ಟೇಜಸ್ ಕೊಟ್ಟಿರ್ತಾನೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಬಗ್ಗೆ, ಆರ್ ಇಂಟಲೆಕ್ಚುಯಲ್ ಡೆವಲಪ್ಮೆಂಟ್ ಬುದ್ಧಿಶಕ್ತಿ ಮಕ್ಕಳಲ್ಲಿ ಹೇಗೆ ಡೆವಲಪ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಯಾವುದ್ಯಾವುದೋ ಸ್ಟೇಜಸ್ ಅಂತ ನೋಡ್ತಾ ಹೋದರೆ ಸೆನ್ಸರಿ ಮೋಟಾರ್ ಸ್ಟೇಜ್, ಪ್ರೀ ಆಪ್ರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್, ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್. ಈ 3 ಕ್ವಾಲಿಟಿನ ಹೇಳೋ ಅಂಥದ್ದು, ರೆಪ್ರೆಸೆಂಟ್ ಮಾಡ್ತಿರೋ ಅಂಥದ್ದು ಯಾವುದು ಅಂತ ಕೇಳ್ತಿರೋ ಅಂಥದ್ದು ಆಪ್ಷನ್ಸಲ್ಲಿ. ರೈಟ್ ಆನ್ಸರ್ ಈಸ್ ರೆಪ್ರೆಸೆಂಟ್ಸ್ ಯೂನಿವರ್ಸಲ್ ಪ್ಯಾಟ್ರನ್ ಆಫ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಯೂನಿವರ್ಸಲ್ ಮೀನ್ಸ್ ಹೇಗೆ ಅಂತ ಅಂದರೆ, ಮಕ್ಕಳಲ್ಲಿ ಡೆವಲಪ್ಮೆಂಟ್ ಯೂನಿವರ್ಸಲ್ ಪ್ಯಾಟ್ರನ್ ಅಂತಲೇ ಹೇಳ್ತಿದ್ದಾರೆ. ಇದನ್ನು ಯಾಕೆ ಅಂತ ಅಂದರೆ, ಇಲ್ಲಿ ಇಂಡಿಯಾದಲ್ಲಿ ಬೆಳೆಯುವಂಥ ಮಗು ಆಗಿರ್ಬೋದು, ಆರ್ ಬೇರೆ ಕಂಟ್ರೀಸಲ್ಲಿ ಬೆಳೆಯೋಂಥ ಮಗು ಆಗಿರ್ಬೋದು, ಡೆವಲಪ್ಮೆಂಟ್ ಹೇಗಿರುತ್ತೆ ಒಂದು ಸೇಮ್ ಪ್ಯಾಟ್ರನಲ್ಲಿ ಇರುತ್ತೆ ತಾನೆ. ಏನು ರೆಪ್ರೆಸೆಂಟ್ ಮಾಡೋ ಅಂಥದ್ದು ಈ ಸ್ಟೇಜಸ್, 4 ಸ್ಟೇಜಸ್ಸು ಯೂನಿವರ್ಸಲ್ ಪ್ಯಾಟ್ರನ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಮೀನ್ಸ್ ಯೂನಿವರ್ಸಲ್, ಅದು ಟ್ರೂತ್. Next question, Lev Vygotsky believed that development options are result directly from maturation, results directly from social interaction, is an unfolding of genetic programming, is discontinuous in nature. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. ಲೀವ್ ವೈಗೋಸ್ಕಿ ಅವರು ಏನು ಹೇಳ್ತಾರೆ ಡೆವಲಪ್ಮೆಂಟ್ ಬಗ್ಗೆ, ಅವ್ರು ಹೇಳೋ ಅಂಥದ್ದೇನು ಸೋಷಿಯೋ ಕಲ್ಚರ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋ ಅಂಥದ್ದು ಅವ್ರ ಒಂದು ಥಿಯರಿಲಿ. ಅಂದರೆ ಮಕ್ಕಳು ಸೋಷಿಯಲಾಗಿ ಇಂಟ್ರ್ಯಾಕ್ಷನ್ ಮಾಡಿದ್ರೆ, ಸಾಮಾಜಿಕವಾಗಿ ಸಮಾಜದಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ರೆ, ಕಮ್ಯುನಿಕೇಟ್ ಮಾಡಿದ್ರೆ ಅವರಲ್ಲಿ ಏನಾಗುತ್ತೆ ಡೆವಲಪ್ಮೆಂಟ್. ಇಂಟ್ರ್ಯಾಕ್ಟ್ ಮಾಡಿದ್ರೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅಕ್ಕಪಕ್ಕದವ್ರ ಜೊತೆ ಆಗಿರ್ಬೋದು, ಟೀಚರ್ಸ್, ಪೇರೆಂಟ್ಸ್, ಹೀಗೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಅವರಲ್ಲಿ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಯಾರು ಹೇಳೋ ಅಂಥದ್ದು, ಲೀವ್ ವೈಗೋಸ್ಕಿ ಅವರು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಲಿಮಿಟೇಷನ್ ಆಫ್ ಪಿಯಾಜೆಟ್ಸ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್? ಆಪ್ಷನ್ಸ್ ಆರ್, ಇಟ್ ಡಸಂಟ್ ಅಕೌಂಟ್ ಫಾರ್ ದಿ ರೋಲ್ ಆಫ್ ಬಯೋಲಾಜಿಕಲ್ ಫ್ಯಾಕ್ಟರ್ ಇನ್ ಕಾಗ್ನಿಟಿವ್ ಡೆವಲಪ್ಮೆಂಟ್, it doesn't account for the influence of culture and social factors on cognitive development, it doesn't account for individual differences in cognitive development, it overemphasizes the role of language in cognitive development. ಇಲ್ಲಿ ಕೇಳ್ತಿರೋ ಅಂಥದ್ದು ಪಿಯಾಜೆಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಏನು ಕೊಟ್ಟಿದ್ದಾರೆ, ಅದರ ಲಿಮಿಟೇಷನ್ಸ್ ಯಾವುದು ಇಲ್ಲಿ ಕೊಟ್ಟಿರೋ ಅಂಥದ್ರಲ್ಲಿ ಅಂತ ಕೇಳ್ತಿರೋ ಅಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. ಇಟ್ ಡಸಂಟ್ ಅಕೌಂಟ್ ಫಾರ್ ದಿ ಇನ್ಫ್ಲೂಯೆನ್ಸ್ ಆಫ್ ಕಲ್ಚರ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಆನ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಯಾವ್ದ್ಯಾವ್ದು ಬರುತ್ತೆ, ಮೆಚುರೇಷನ್ ಆ್ಯಂಡ್ ಹೆರಿಡಿಟಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬರುತ್ತೆ, ಮೀನ್ಸ್ ಓನ್ ಕನ್ಸ್ಟ್ರಕ್ಷನ್ ಆಗೋ ಅಂಥದ್ದು ನಾಲೆಡ್ಜ್, ಎಕ್ಸ್ಪೀರಿಯನ್ಸ್ ಥ್ರೂ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಸೋಷಿಯಲ್ ಇಂಟ್ರ್ಯಾಕ್ಷನ್ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ, ಈಕ್ವಿಲಿಬ್ರಿಯಮ್ ಮೀನ್ಸ್ ಬ್ಯಾಲೆನ್ಸ್ ಮಾಡೋ ಅಂಥದ್ದು. ಸೋಷಿಯಲ್ ಫ್ಯಾಕ್ಟರ್ ಹೇಳ್ತಾರೆ, ಬಟ್ ಕಲ್ಚರ್ ಬಗ್ಗೆ ಇಲ್ಲಿ ಯಾವುದೇ ರೀತಿ ಹೇಳೋದಿಲ್ಲ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2. ಫೋರ್ತ್ ಒನ್ ನೋಡ್ಬೋದು, ಇಟ್ ಓವರ್ ಎಂಫಸಿಸ್ ದಿ ರೋಲ್ ಆಫ್ ಲ್ಯಾಂಗ್ವೇಜ್ ಇನ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಓವರ್ ಎಂಫಸಿಸ್ ಹೇಳೋದೇ ಇಲ್ಲ ಅಲ್ಲಿ. ಇಟ್ ಡಸಂಟ್ ಅಕೌಂಟ್ ಫಾರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಅವ್ರು ಹೇಳ್ತಾರೆ ಇಂಡಿವಿಜುವಲ್ ಡಿಫ್ರೆನ್ಸಸ್ಗೆ ತುಂಬ ಎಂಫಸೈಸ್ ಮಾಡೋ ಅಂಥದ್ದು.
ಏನಂದರೆ ಅವ್ರ ನಾಲೆಡ್ಜ್ ಅವರೇ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಥ್ರೂ ಎಕ್ಸ್ಪೀರಿಯನ್ಸ್. ಹೌದು ತಾನೆ, ಇಲ್ಲಿ ನಾಟ್ ಅಂತ ಕೊಟ್ಟಿದ್ದಾರೆ, ಸೊ ಇದು ಆಗೋದಿಲ್ಲ. ಇನ್ನು ಫಸ್ಟ್ ಒನ್ ನೋಡಿದ್ರೆ ಇಟ್ ಡಸಂಟ್ ಅಕೌಂಟ್ ಫಾರ್ ದಿ ರೋಲ್ ಆಫ್ ಬಯಾಲಜಿಕಲ್ ಫ್ಯಾಕ್ಟರ್. ಬಯಾಲಜಿಕಲ್ ಫ್ಯಾಕ್ಟರ್ ಬರೋದೇ ಇಲ್ಲ ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ, ಅಂದರೆ ಹೆರಿಡಿಟಿ ಇನ್ವಾಲ್ವೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ಅದು ಒಂದು ಎಫೆಕ್ಟಿಂಗ್ ಫ್ಯಾಕ್ಟರ್ ತಾನೆ. ಮೆಚುರೇಷನ್ ಆ್ಯಂಡ್ ಹೆರಿಡಿಟಿ, ಎಕ್ಸ್ಪೀರಿಯನ್ಸ್, ಸೋಷಿಯಲ್ ಆ್ಯಂಡ್ ಈಕ್ವಿಲಿಬ್ರಿಯಮ್, ಇದೆಲ್ಲ ಬರೋ ಅಂಥದ್ದು ಯಾವುದು? ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಫೆಕ್ಟಿಂಗ್ ಫ್ಯಾಕ್ಟರ್ಸ್ ಇವು. ಓಕೆ, ನೆಕ್ಸ್ಟ್ ಕ್ವಶನ್. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್. ಅಸರ್ಷನ್ ಆ್ಯಂಡ್ ರೀಸನ್ ಕೊಟ್ಟಿರೋ ಅಂಥದ್ದು. ಅಸರ್ಷನ್ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಟ್ಟಿರೋ ಅಂಥ ರೀಸನ್ ಅದು ಆ ಸ್ಟೇಟ್ಮೆಂಟ್ಗೆ ಕರೆಕ್ಟಾಗಿದೆಯಾ ಇಲ್ವೋ ಅನ್ನೋದನ್ನ ಹೇಳಬೇಕಿಲ್ಲಿ. ಏನು ಕೊಟ್ಟಿದ್ದಾರೆ ಅಸರ್ಷನ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ, ಎವ್ರಿ ಇಯರ್ ಲತಾ ಎ ಕ್ಲಾಸ್ 7th ಟೀಚರ್ ಇನ್ವೈಟ್ಸ್ ಎ ಫೀಮೇಲ್ ಮ್ಯಾಥ್ಸ್ ಪ್ರೊಫೆಸರ್ ಆ್ಯಂಡ್ ಎ ಮೇಲ್ ನರ್ಸ್ ಟು ಹರ್ ಕ್ಲಾಸ್ ಟು ಡಿಸ್ಕಸ್ ಕೆರಿಯರ್ಸ್ ಇನ್ ದೀಸ್ ಫೀಲ್ಡ್ಸ್. ಏನಂದರೆ ಪ್ರತಿ ವರ್ಷ 7th ಟೀಚರ್ ಏನಿದ್ದಾರೆ ಅವರು ಫೀಮೇಲ್ ಲೇಡಿ ಮ್ಯಾಥ್ಸ್ ಪ್ರೊಫೆಸರ್ ಆ್ಯಂಡ್ ಮೇಲ್ ನರ್ಸ್, ಇನ್ ಮ್ಯಾಥ್ಸ್ ಫೀಲ್ಡ್ ಆಗಿರ್ಬೋದು ಅಥವಾ ನರ್ಸ್, ಆ ಒಂದು ಫೀಲ್ಡಲ್ಲಿ ಕೆರಿಯರ್ ಬಗ್ಗೆ ಮಕ್ಳಿಗೆ ತಿಳಿಸ್ಕೊಡೋದಕ್ಕೋಸ್ಕರ ಕರೆಸ್ತಾರೆ ಅಂತ ಹೇಳ್ತಿದ್ದಾರೆ ಅಸರ್ಷನ್ನು. ನೆಕ್ಸ್ಟ್ ರೀಸನ್ ಏನು ಕೊಟ್ಟಿದ್ದಾರೆ, ಜೆಂಡರ್ ಡಿಫ್ರೆನ್ಸಸ್ ಆರ್ ಇನೆಟ್ ಆ್ಯಂಡ್ ನಾಟ್ ಅಕ್ವೈರ್ಡ್ ಥ್ರೂ ಸೊಸೈಟಿ. ಜೆಂಡರ್ ಡಿಫ್ರೆನ್ಸಸ್ ಏನಿದೆ ಮೇಲ್ ಫೀಮೇಲ್ ಅನ್ನೋದು ಇನೇಟಿಂದ ಬಂದಿರೋ ಅಂಥದ್ದು ಅಂತ ಹೇಳ್ತಿದ್ದಾರೆ, ನಾಟ್ ಅಕ್ವೈರ್ಡ್ ಥ್ರೂ ಸೊಸೈಟಿ. ಸೊ ಇನೇಟಿಂದ ಬಂದಿರೋ ಅಂಥದ್ದು ಸೊಸೈಟಿಯಿಂದ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದೇನಾಗುತ್ತೆ, ರಾಂಗ್ ತಾನೆ. ಜೆಂಡರ್ ಡಿಫ್ರೆನ್ಸಸ್ ಅನ್ನೋದು ನಾವು ಇನೆಟ್ ಹುಟ್ಟಿದಾಗಿನಿಂದನೇ ಬಂದಿರೋ ಅಂಥದ್ದು. ನೋ, ಅದು ಥ್ರೂ ಸೊಸೈಟಿಯಿಂದ. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4, ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್. ಓಕೆ, ಫಿಫ್ತ್ ಒನ್. ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಪ್ರೊಮೋಟ್ಸ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಇನ್ ಚಿಲ್ಡ್ರನ್? ಆಪ್ಷನ್ಸ್ ಆರ್ how many states and how many capital are there in your country? What is the name of your country and its geographical location on the map? Where does water come from in your city? Which can be the best way to save water and why? ಇಲ್ಲಿ ಹೇಳ್ತಿರೋ ಅಂಥದ್ದು, ಇಲ್ಲಿ 4 ಕ್ವಶನ್ಸ್ ಕೊಟ್ಟಿದ್ದಾರೆ. ಆ ಒಂದು ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಆ ಒಂದು ಬೇಸಿಸ್ ಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಕ್ರಿಯೇಟಿವ್ ಥಿಂಕಿಂಗ್ ಮಕ್ಕಳಲ್ಲಿ ಹೇಗೆ ಯಾವೊಂದು ಕ್ವಶನ್ ಪ್ರಮೋಟ್ ಮಾಡೋ ಅಂಥದ್ದು ಕೊಟ್ಟಿರೋ ಅಂಥ ಕ್ವಶನ್ಸಲ್ಲಿ ಅಂತ ಕೇಳ್ತಿದ್ದಾರೆ ಅವರು. ಕ್ರಿಟಿಕಲ್ ಥಿಂಕಿಂಗ್ ಅಂತ ಅಂದರೆ ಮೀನ್ಸ್ ಇದು ಸರಿ ಇದು ತಪ್ಪು ಅನ್ನೋ ಒಂದು ಜಡ್ಜ್ಮೆಂಟ್ ಮಾಡೋ ಅಂಥದ್ದು. ಓಕೆ, ಇದು ತಪ್ಪಾಗಿದೆ ಇದು ಸರಿ ಇದೆ ಅನ್ನೋ ರೀತಿ ಜಡ್ಜ್ಮೆಂಟ್ ಮಾಡೋ ಅಂಥದ್ದು ಕ್ರಿಟಿಕಲ್ ಥಿಂಕಿಂಗ್ ಅಂತ ಅಂದರೆ. ಕ್ರಿಯೇಟಿವ್ ಥಿಂಕಿಂಗ್ ಅಂತ ಅಂದರೆ ಡಿಫ್ರೆಂಟಾಗಿ ಡಿಫ್ರೆಂಟ್ ಐಡಿಯಾಸಿಂದ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋ ಅಂಥದ್ದು. ಓಕೆ, ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ಏನಿದೆ, ವಿಚ್ ಕ್ಯಾನ್ ಬಿ ದಿ ಬೆಸ್ಟ್ ವೇ ಟು ಸೇವ್ ವಾಟರ್ ಆ್ಯಂಡ್ ವೈ. ಬೆಸ್ಟ್ ವೇ ಯಾವುದು ವಾಟರ್ನ ಸೇವ್ ಮಾಡೋದಕ್ಕೆ ಆ್ಯಂಡ್ ಯಾಕೆ, ಇದೇನು ಅಂತ ಈ ಕ್ವಶನ್ ಏನು ಪ್ರಮೋಟ್ಸ್ ಮಾಡುತ್ತೆ ಅಂತಂದರೆ ಮಕ್ಕಳಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಬೆಳೆಸುತ್ತೆ. ನೀರನ್ನ ಸೇವ್ ಮಾಡ್ಬೋದು ನಾವು, ಮತ್ತು ಯಾಕೆ ನೀರನ್ನ ಸೇವ್ ಮಾಡಬೇಕು, ಬೆಸ್ಟ್ ವೇ ಟು ಸೇವ್ ವಾಟರ್ ಇದೇನಾಗುತ್ತೆ ಕ್ರಿಯೇಟಿವ್ ಥಿಂಕಿಂಗ್ನ ಪ್ರಮೋಟ್ ಮಾಡುತ್ತೆ. ವೈ ರೀಸನ್ ವೈ ಏನಾಗುತ್ತೆ ಅದು ಕ್ರಿಟಿಕಲ್ ಥಿಂಕಿಂಗ್, ಸರಿ ತಪ್ಪು ಅನ್ನೋದ್ರ ಬಗ್ಗೆ. ಓಕೆ, ಇಲ್ಲಿ ನೋಡ್ಬೋದು ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಹೌ ಮೆನಿ ಸ್ಟೇಟ್ಸ್ ಆ್ಯಂಡ್ ಹೌ ಮೆನಿ ಕ್ಯಾಪಿಟಲ್ಸ್ ಆರ್ ದೇರ್ ಇನ್ ಯುವರ್ ಕಂಟ್ರಿ. ಇದೇನಾಗುತ್ತೆ ಡೈರೆಕ್ಟ್ ಆನ್ಸರ್ ಹೇಳೋ ಅಂಥದ್ದು, ಇಲ್ಲಿ ಯಾವುದೇ ರೀತಿ ಥಿಂಕಿಂಗ್ ಬರೋದೇ ಇಲ್ಲ, ರಿಮೆಂಬರಿಂಗ್ ಇಲ್ಲಿ. ಹೌದು ತಾನೆ, ನಾವೇನು ಕಲ್ತಿರ್ತೀವೋ ಅದನ್ನು ಜಸ್ಟ್ ರಿಕಾಲ್ ಮಾಡ್ಕೊಂಡು ಆನ್ಸರ್ ಹೇಳೋ ಅಂಥದ್ದು. ನೆಕ್ಸ್ಟ್, ವಾಟ್ ಈಸ್ ದ ನೇಮ್ ಆಫ್ ಯುವರ್ ಕಂಟ್ರಿ ಆ್ಯಂಡ್ ಇಟ್ಸ್ ಜಿಯೋಗ್ರಫಿಕಲ್ ಲೊಕೇಶನ್ ಆನ್ ದಿ ಮ್ಯಾಪ್. ಇದು ಕೂಡ ಅಷ್ಟಲ್ಲಿ ಥಿಂಕಿಂಗ್ ಬರೋದೇ ಇಲ್ಲ, ನಾವೇನು ಕಲ್ತಿರ್ತೀವಿ ಅದನ್ನು ಜಸ್ಟ್ ಆನ್ಸರ್ ಮಾಡ್ತೀವಿ ಅಷ್ಟೇ. ಥರ್ಡ್ ಒನ್ ಕೂಡ ಅದೇ ರೀತಿ ಇದೆ, ವೇರ್ ಡಸ್ ವಾಟರ್ ಕಮ್ ಫ್ರಮ್ ಇನ್ ಯುವರ್ ಸಿಟಿ ಅಂತ ಅಂದರೆ ಡೈರೆಕ್ಟ್ ಆನ್ಸರ್ ಹೇಳ್ತೀವಿ, ನಮ್ಗೆ ಗೊತ್ತಿರುತ್ತೆ ಇದನ್ನು ಓದಿರ್ತೀವಿ ಡೈರೆಕ್ಟ್ ಆನ್ಸರ್ ಹೇಳ್ತೀವಿ. ಬಟ್ ಫೋರ್ತ್ ಒನ್ ಏನಿದೆ, ವಿಚ್ ಕ್ಯಾನ್ ಬಿ ದ ಬೆಸ್ಟ್ ವೇ ಟು ಸೇವ್ ವಾಟರ್ ಆ್ಯಂಡ್ ವೈ. ಇಲ್ಲಿ ಏನಾಗುತ್ತೆ ನಿಮ್ಮದೇ ಅದು ಓನ್ ಆನ್ಸರ್ ಕೊಡಬೇಕು, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು, ಮತ್ತು ಸರಿ ತಪ್ಪು ಅನ್ನೋದನ್ನು ಕ್ರಿಟಿಕಲಾಗಿ ಥಿಂಕ್ ಮಾಡಿ ಹೇಳೋ ಅಂಥದ್ದು, ಜಡ್ಜ್ಮೆಂಟ್ ಕೊಡೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಇನ್ಕ್ಲೂಸಿವ್ ಎಜುಕೇಷನ್ ಎಂಟೈಲ್? ಆಪ್ಷನ್ಸ್ ಆರ್ provisioning of only occasional education to learners with special needs, flexibility in the curriculum as a result of recognition of individual differences, segregation and categorization of students on the basis of their abilities, standard curriculum for all learners. ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆ ನೀವು ಕಂಪಲ್ಸರಿ ತಿಳ್ಕೊಂಡೇ ಇರಬೇಕು. C-TET ಅಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆನೇ 5 ಮಾರ್ಕ್ಸ್ ಕೇಳ್ತಾರೆ. 5 ಮಾರ್ಕ್ಸ್ ಮೀನ್ಸ್ 5 ಕ್ವಶನ್ಸ್ ಕೇಳ್ತಾರೆ.
ಓಕೆ, ಫಸ್ಟ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಅಂದ್ರೇನು? ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಯಾರು ಇರ್ತಾರೆ, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಆ ಮಕ್ಕಳನ್ನ ರೆಗ್ಯುಲರ್ ಸ್ಕೂಲಲ್ಲಿ ನಾರ್ಮಲ್ ಚಿಲ್ಡ್ರನ್ಸ್ ಜೊತೆ ಎಜುಕೇಷನ್ ಕೊಡೋದು, ಪ್ಲಸ್ ಅವ್ರಿಗೆ ಏನು ನೀಡ್ಸ್ ಇರುತ್ತೆ, ಅವಶ್ಯಕತೆ ಏನಿರುತ್ತೆ ಆ ಸ್ಪೆಷಲ್ ಚಿಲ್ಡ್ರನ್ಗೆ, ಅದನ್ನು ಪ್ರೊವೈಡ್ ಮಾಡೋ ಅಂಥದ್ದು. ಕಣ್ಣು ಕಾಣಲ್ಲ ಅಂತ ಅಂದರೆ ಅವ್ರಿಗೆ ಆಡಿಯೋ ಮುಖಾಂತರ ಕೇಳಿಸೋ ಅಂಥದ್ದು, ಆ ರೀತಿ ವಿತ್ ರೆಗ್ಯುಲರ್ ಚಿಲ್ಡ್ರನ್ಸ್ ಮೀನ್ಸ್ ನಾರ್ಮಲ್ ಚಿಲ್ಡ್ರನ್ಸ್ ಜೊತೆ ಎಜುಕೇಷನ್ ಕೊಡೋದು, ಅದನ್ನೇ ಏನಂತ ಹೇಳ್ತೀವಿ ನಾವು? ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ. ಈ ಕ್ವಶನ್ಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2, ಫ್ಲೆಕ್ಸಿಬಿಲಿಟಿ ಇನ್ ದಿ ಕರಿಕ್ಯುಲಮ್ ಆ್ಯಸ್ ಎ ರಿಸಲ್ಟ್ ಆಫ್ ರೆಕಗ್ನಿಷನ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಏನಂತಂದರೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಮಕ್ಕಳಲ್ಲಿ ರೆಕಗ್ನಿಷನ್ ಮಾಡೋ ಅಂಥದ್ದು, ಪ್ರತಿಯೊಬ್ಬರಿಗೂ ಅವ್ರಿಗೇನು ನೀಡ್ಸ್ ಬೇಕು, ಏನು ಅವಶ್ಯಕತೆ ಇದೆ, ಏನು ಫುಲ್ಫಿಲ್ ಮಾಡಬೇಕು ಅದನ್ನು ರೆಕಗ್ನೈಸ್ ಮಾಡಿ ಫ್ಲೆಕ್ಸಿಬಿಲಿಟಿ ಇನ್ ಕರಿಕ್ಯುಲಮಲ್ಲಿ ಫ್ಲೆಕ್ಸಿಬಿಲಿಟಿ ಇರಬೇಕು. ಮೀನ್ಸ್ ಅವ್ರಿಗೆ ಬೇಕಾದ ರೀತಿ ಒಂದು ಕರಿಕ್ಯುಲಮ್ನ ಫ್ರೇಮ್ ಮಾಡಬೇಕು. ಓಕೆ, ಇಲ್ಲೇನು ಕೊಟ್ಟಿದೆ? ಸ್ಟ್ಯಾಂಡರ್ಡ್ ಕರಿಕ್ಯುಲಮ್ ಫಾರ್ ಆಲ್ ಲರ್ನರ್ಸ್. ಎಲ್ಲರಿಗೂ ಒಂದೇ ಥರ ಕರಿಕ್ಯುಲಮ್ ಕೊಡೋಕ್ಕಾಗುತ್ತೆ ಎಲ್ಲ ಲರ್ನರ್ಸ್ಗೂ? ನೋ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ, ಹೌದು ತಾನೆ? ಅದೆಲ್ಲ ನೋಡಿ ಆ ಒಂದು ಬೇಸಿಸ್ ಮೇಲೆ ಕರಿಕ್ಯುಲಮ್ ಫ್ರೇಮ್ ಮಾಡಬೇಕಲ್ಲಿ. ನೆಕ್ಸ್ಟ್ ಸೆಗ್ರಿಗೇಷನ್, ಕ್ಯಾಟಗರೈಸೇಷನ್ ಇದು ಬರೋದಿಲ್ಲ, ರಾಂಗ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಒನ್ ಏನಿದೆ? ಪ್ರೊವೈಡಿಂಗ್ ಓನ್ಲಿ ವೊಕೇಶನಲ್ ಎಜುಕೇಷನ್ ಟು ಲರ್ನರ್ಸ್ ವಿತ್ ಸ್ಪೆಷಲ್ ನೀಡ್ಸ್. ವೊಕೇಶನಲ್ ಎಜುಕೇಷನ್ ಅಂತ ಅಂದರೆ ಈಗ ಟೈಲರಿಂಗ್ ಮಕ್ಕಳಿಗೆ ಯಾವುದೊಂದು ಇಂಟ್ರೆಸ್ಟ್ ಇರುತ್ತೆ, ಕ್ರಾಫ್ಟ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಪೇಂಟಿಂಗ್ ಮಾಡೋದಾಗಿರ್ಬೋದು, ಆ ರೀತಿ ಒಂದು ಎಜುಕೇಷನ್ ಕೊಡೋ ಅಂಥದ್ದು ಯಾರಿಗೆ ನೀಡ್ಸ್ ಇರುತ್ತೆ ಅವ್ರಿಗೆ ಅಂತ ಹೇಳ್ತಿದ್ದೆ. ನೋ, ಅದು ರಾಂಗ್ ಆಗುತ್ತೆ. ಸೆಕೆಂಡ್ ಒನ್ ಈಸ್ ರೈಟ್. ಬಿಕಾಸ್ ಏನಕ್ಕೆ ರಾಂಗ್ ಆಗುತ್ತೆ ಅಂದರೆ ಓನ್ಲಿ ಅಂತ ಕೊಟ್ಟಿದ್ದಾರೆ, ಓನ್ಲಿ ವೊಕೇಶನಲ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಓನ್ಲಿ ಇರೋದ್ರಿಂದ ಅದು ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ರೋಲ್ ಆಫ್ ಎವಿಡೆನ್ಸ್ ಇನ್ ಕ್ರಿಟಿಕಲ್ ಥಿಂಕಿಂಗ್? ಆಪ್ಷನ್ಸ್ ಆರ್: ಎವಿಡೆನ್ಸ್ ಈಸ್ ಇರ್ರಿಲೆವೆಂಟ್ ಟು ಕ್ರಿಟಿಕಲ್ ಥಿಂಕಿಂಗ್, ಎವಿಡೆನ್ಸ್ ಶುಡ್ ಬಿ ಇಗ್ನೋರ್ಡ್ ಇನ್ ಫೇವರ್ ಆಫ್ ಪರ್ಸನಲ್ ಒಪಿನಿಯನ್, ಎವಿಡೆನ್ಸ್ ಶುಡ್ ಬಿ accepted without analysis, evidence should be evaluated in a logical and systematic way. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. ಏನಂತ ಅಂದರೆ ಎವಿಡೆನ್ಸ್ ಯಾವೊಂದು ರೋಲ್ ಪ್ಲೇ ಮಾಡುತ್ತೆ ಕ್ರಿಟಿಕಲ್ ಥಿಂಕಿಂಗಲ್ಲಿ ಅಂತ ಕೇಳ್ತಿರೋ ಅಂಥದ್ದು. ಫಸ್ಟ್ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಏನು ಗೊತ್ತಿರಬೇಕು ನಮಗೆ. ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೇನು? ಸರಿ ತಪ್ಪು ಅನ್ನೋದು ಒಂದು ಜಡ್ಜ್ ಮಾಡೋ ಅಂಥದ್ದು, ಥಿಂಕ್ ಮಾಡೋ ಅಂಥದ್ದು. ಓಕೆ, ಲಾಸ್ಟ್ 5th ಒನ್ ಕ್ವಶನಲ್ಲಿ ನಾನು ಹೇಳಿದ್ದೆ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೇನು ಅಂತ. ಎವಿಡೆನ್ಸ್ ಅಂತ ಅಂದರೆ ಒಂದು ಇನ್ಫಾರ್ಮೇಷನ್, ಹೌದು ತಾನೆ? ಎವಿಡೆನ್ಸ್ ಮೀನ್ಸ್ ಇನ್ಫಾರ್ಮೇಷನ್ ಥರ. ಓಕೆ, ಇನ್ಫಾರ್ಮೇಷನ್ ಯಾವೊಂದು ರೋಲ್ನ ಪ್ಲೇ ಮಾಡುತ್ತೆ ಕ್ರಿಟಿಕಲ್ ಥಿಂಕಿಂಗಲ್ಲಿ ಅಂತ ಕೇಳ್ತೀರ ಅಂತ. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. ಎವಿಡೆನ್ಸ್ ಶುಡ್ ಬಿ ಇವ್ಯಾಲ್ಯೂಯೇಟೆಡ್ ಇನ್ ಎ ಲಾಜಿಕಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ವೇ. ಆ ಒಂದು ಇನ್ಫಾರ್ಮೇಷನ್ ಹೇಗೆ ಇವ್ಯಾಲ್ಯೂಯೇಟ್ ಮಾಡೋ ಅಂಥದ್ದು ಅಂತ ಅಂದರೆ ಲಾಜಿಕಲ್, ತಾರ್ಕಿಕವಾಗಿ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕಲ್ಲಿ ನಾವು ಅನ್ನೋದನ್ನ ಹೇಳ್ತೀರಾ ಅಂಥದ್ದು. ನೆಕ್ಸ್ಟ್ ಕ್ವಶನ್. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಚೂಸ್ ದ ಕರೆಕ್ಟ್ ಆಪ್ಷನ್. ಅಸರ್ಷನ್: Jean Piaget and Lev Vygotsky differ in their perspective on the influence of language on cognitive development in children. Reason: in discovery learning, teacher provides opportunities and students derive information for themselves. ಇಲ್ಲೇನು ಹೇಳ್ತೀರಾ ಅಂಥದ್ದು? ಜೀನ್ ಪಿಯಾಜೆ ಮತ್ತು ಲಿವ್ ವೈಗೋಸ್ಕಿ ಡಿಫರ್ ಇನ್ ದರ್ ಪರ್ಸ್ಪೆಕ್ಟಿವ್ ಆನ್ ದಿ ಇನ್ಫ್ಲೂಯೆನ್ಸ್ ಅಂದರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬಗ್ಗೆ ಇಬ್ಬರು ಒಪಿನಿಯನ್ ಕೂಡ ಡಿಫ್ರೆಂಟ್ ಆಗಿದೆ. ಹೌದು, ಅದು ಕರೆಕ್ಟ್. ರೀಸನ್ ಏನು ಕೊಟ್ಟಿದ್ದಾರೆ ಅವ್ರು ನೋಡಿ. ಇನ್ ಡಿಸ್ಕವರಿ ಲರ್ನಿಂಗ್, ಟೀಚರ್ ಪ್ರೊವೈಡ್ಸ್ ಆಪರ್ಚುನಿಟಿ ಆ್ಯಂಡ್ ಸ್ಟೂಡೆಂಟ್ಸ್ ಡಿರೈವ್ ಇನ್ಫಾರ್ಮೇಷನ್ ಫಾರ್ ದೆಮ್ಸೆಲ್ಸ್. ಟೀಚರ್ ಮಕ್ಕಳು ಆಪರ್ಚುನಿಟೀಸ್ ಕೊಡಬೇಕು, ಸ್ಟೂಡೆಂಟ್ಸ್ ಅವರ ನಾಲೆಡ್ಜ್ನ ಅವರೇ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಡಿಸ್ಕವರಿ ಲರ್ನಿಂಗ್ ಇರಬೇಕು ಅಲ್ಲಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ತಾನೆ. ಎರಡೂ ಕೂಡ ರೈಟ್ ಆಗಿದೆ ಸ್ಟೇಟ್ಮೆಂಟ್. ಬಟ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ರೀಸನ್ ಏನಾಗಿದೆ ಅದು ಮ್ಯಾಚೇ ಆಗೋಲ್ಲ, ಹೌದು ತಾನೆ? ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3. ಬೋತ್ ಎ ಆ್ಯಂಡ್ ಆರ್ ಟ್ರೂ, ಬಟ್ ಆರ್ ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೆಕ್ಸ್ಟ್ ಕ್ವಶನ್. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್. Assertion: considerable variations exist to developmental rates among children. Reason: developmental differences are an inevitable result of complex interaction of genetic and experiential variations.
ಅಂದರೆ ಅವ್ರು ಏನು ಕೊಟ್ಟಿರೋಂಥದ್ದು ಅಸರ್ಷನಲ್ ಸ್ಟೇಟ್ಮೆಂಟು, ಮಕ್ಕಳಲ್ಲಿ ಡೆವಲಪ್ಮೆಂಟ್ ಪ್ಯಾಟ್ರನ್ ಸೇಮ್ ಇರುತ್ತೆ. ಪ್ಯಾಟ್ರನ್ ಮೀನ್ಸ್ ಫಸ್ಟ್ ಅಂಬೆಗಾಲು ಇಡೋದನ್ನ ಕಲಿಯುತ್ತೆ ಮಗು, ಆಮೇಲಿಂದ ಕುತ್ಕೊಳ್ಳುತ್ತೆ, ನಿಂತ್ಕೊಳ್ಳುತ್ತೆ, ಓಡುತ್ತೆ, ಹೌದು ತಾನೆ. ಇದೇನಾಗುತ್ತೆ, ಒಂದು ಸೀಕ್ವೆನ್ಷಿಯಲ್ ಪ್ಯಾಟ್ರನ್ ಆಗುತ್ತೆ, ಇಲ್ಲಿ ಒಂದು ಆರ್ಡರ್ ಇರುತ್ತೆ. ಬಟ್ ಇಲ್ಲಿ ಹೇಳ್ತಿರೋ ಅಂಥದ್ದು ವೇರಿಯೇಷನ್ಸ್ ಎಕ್ಸಿಸ್ಟ್ ಇನ್ ಡೆವಲಪ್ಮೆಂಟಲ್ ರೇಟ್ಸ್ ಅಮಾಂಗ್ ಚಿಲ್ಡ್ರನ್. ಅಂದರೆ ವೇರಿಯೇಷನ್ ಎಕ್ಸಿಸ್ಟ್, ರೇಟ್ ಆಫ್ ಚೇಂಜ್ ಇರುತ್ತೆ ಮಕ್ಕಳಲ್ಲಿ. ಎಲ್ಲ ಮಗುನೂ ಒಂದೇ ಸಲ ಡೆವಲಪ್ಮೆಂಟ್ ಆಗುತ್ತಾ? ನೋ. ಮೀನ್ಸ್ ಬೇಗ ಅಂಬೆಗಾಲು ಇಡೋದು ಕಲಿಯುತ್ತೆ, ಇನ್ನೊಂದು ಮಗು ಸ್ವಲ್ಪ ಲೇಟಾಗಿ ಅಂಬೆಗಾಲು ಇಡುತ್ತೆ. ಇಲ್ಲಿ ಏನಾಗುತ್ತೆ, ವೇರಿಯೇಷನ್ಸ್ ಇರುತ್ತೆ, ರೇಟ್ ಆಫ್ ಚೇಂಜಸ್ ಇರುತ್ತೆ. ಅದನ್ನೇ ಹೇಳ್ತೀರಾ ಅಂಥದ್ದು ಫಸ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್ ನೋಡ್ಬೋದು, ಡೆವಲಪ್ಮೆಂಟಲ್ ಡಿಫ್ರೆನ್ಸಸ್ ಆರ್ ಆ್ಯನ್ ಇನ್ವಿಟೇಬಲ್ ರಿಸಲ್ಟ್ ಆಫ್ ಕಾಂಪ್ಲೆಕ್ಸ್ ಇಂಟ್ರಾಕ್ಷನ್ ಆಫ್ ಜೆನೆಟಿಕ್ ಆ್ಯಂಡ್ ಎಕ್ಸ್ಪೀರಿಯೆನ್ಷಿಯಲ್ ವೇರಿಯೇಷನ್. ಚೇಂಜಸ್ ಇರುತ್ತೆ ಅಂತ ಹೇಳ್ತೀರಾ ಅಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೆಕ್ಸ್ಟ್ ಕ್ವಶನ್, sibling relationships options are play an important role only during early childhood, don't have much role in socialization, are similar to relationships with the parents and peers, and play an important role in socialization throughout childhood, are different than relationships with parents and peers and play an important role in socialization throughout ಚೈಲ್ಡ್ಹುಡ್. ಸಿಬ್ಲಿಂಗ್ಸ್ ಮೀನ್ಸ್ ಒಡ ಹುಟ್ಟಿದವರು, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು. ಈ ರೀತಿ ಹೇಗಿರುತ್ತೆ ಸಿಬ್ಲಿಂಗ್ಸ್ ರಿಲೇಷನ್ಶಿಪ್ ಅನ್ನೋದನ್ನ ಕೇಳ್ತೀರಾ ಅಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4ಅಲ್ಲಿ ಏನು ಹೇಳ್ತೀರಾ ಅಂಥದ್ದು, ಆರ್ ಡಿಫ್ರೆಂಟ್ ದ್ಯಾನ್ ರಿಲೇಷನ್ಶಿಪ್ಸ್ ವಿತ್ ಪೇರೆಂಟ್ಸ್ ಆ್ಯಂಡ್ ಪಿಯರ್ಸ್ ಆ್ಯಂಡ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಸೋಷಲೈಸೇಷನ್ ಥ್ರೂ ಔಟ್ ಚೈಲ್ಡ್ಹುಡ್. ಅವರಿಬ್ಬರು ರಿಲೇಷನ್ಶಿಪ್ಸ್ ಏನಿರುತ್ತೆ, ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಅಥವಾ ಅಕ್ಕ ತಮ್ಮ ಏನಿರುತ್ತೆ ರಿಲೇಷನ್ಶಿಪ್ಸ್ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಬ್ಬರದ್ದು. ಪೇರೆಂಟ್ಸ್ ಜೊತೆ ಅಪ್ಪ ಅಮ್ಮನ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನೈಬರ್ಸ್ ಜೊತೆ ಆಗಿರ್ಬೋದು. ಒಂದೇ ರೀತಿ ರಿಲೇಷನ್ಶಿಪ್ಸ್ ಇರಲ್ಲ, ಇಬ್ಬರದ್ದು ಸೇಮ್ ಇರಲ್ಲ ಎಲ್ಲರ ಜೊತೆ ಅನ್ನೋದನ್ನೇ ಇಲ್ಲಿ ಹೇಳ್ತೀರಾ ಅಂಥದ್ದು. ನೆಕ್ಸ್ಟ್ ಕ್ವಶನ್, ವಿಚ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಈಸ್ ಇಲಿಟ್ರೇಟೆಡ್ ಇನ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ಕೊಟ್ಟಿರೋ ಅಂಥ ಸ್ಟೇಟ್ಮೆಂಟ್ನ ಇಲ್ಲಿ 4 ಆಪ್ಷನಲ್ಲಿ ಯಾವೊಂದು ಪ್ರಿನ್ಸಿಪಲ್ ಅಂತ ಕೇಳ್ತಿದ್ದಾರೆ ಇಲ್ಲಿ. Children who are deprived of a conducive environment for learning language in their early years have some difficulty in picking language later in life. ಏನಂತ ಅಂದರೆ ಡಿಪ್ರೈವ್ಡ್ ಅಂತ ಅಂದರೆ ವಂಚಿತರಾಗಿರೋ ಅಂಥದ್ದು. ಒಂದು ಒಳ್ಳೆ ಎನ್ವೈರ್ನಮೆಂಟ್ ಸಿಕ್ಕಿರಲ್ಲ ಮಗುಗೆ ಒಂದು ಲ್ಯಾಂಗ್ವೇಜ್ ಕಲಿಯೋದಕ್ಕೆ, ಆಯಿತು. ಫ್ಯೂಚರಲ್ಲಿ ಏನಾಗುತ್ತೆ, ಅವ್ರಿಗೆ ಕಷ್ಟ ಆಗುತ್ತೆ ಮಾತಾಡೋದಕ್ಕೆ ಅಂತ ಹೇಳ್ತೀರಾ ಅಂಥದ್ದು. ಕಂಡ್ಯೂಸಿವ್ ಮೀನ್ಸ್ ಅನುಕೂಲಕರ ಅಂತ. ಓಕೆ, ಆಪ್ಷನ್ಸ್ ಆರ್ ಡೆವಲಪ್ಮೆಂಟ್ ಈಸ್ ಡಿಸಾರ್ಡರ್ಲಿ ಆ್ಯಂಡ್ ಅನ್ಪ್ರಿಡಿಕ್ಟಬಲ್, ದೇರ್ ಈಸ್ ಎ ಸೆನ್ಸಿಟಿವ್ ಪೀರಿಯಡ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಲ್ಯಾಂಗ್ವೇಜ್ ಆ್ಯಂಡ್ ಕಾಗ್ನಿಷನ್ ಆರ್ ಕಾಂಪ್ಲೆಕ್ಸ್ಲಿ ಇಂಟರ್ರಿಲೇಟೆಡ್, ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ಜೆನೆಟಿಕ್ಸ್. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2. ಏನಿದೆ, ದೇರ್ ಈಸ್ ಎ ಸೆನ್ಸಿಟಿವ್ ಪೀರಿಯಡ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಏನಿದೆ 0 to 6 ಇಯರ್ ಇದೇನಾಗುತ್ತಿದ್ದು ಸೆನ್ಸಿಟಿವ್ ಪೀರಿಯಡ್ ಆಫ್ ಲ್ಯಾಂಗ್ವೇಜ್. ಆ ಒಂದು ಪೀರಿಯಡ್ ಟೈಮಲ್ಲಿ ಮಕ್ಕಳಿಗೆ ಎಷ್ಟೇ ಲ್ಯಾಂಗ್ವೇಜ್ ಕಲಿಸ್ಲಿ ಬೇಗ ಕಲ್ತ್ಕೊಳ್ತಾ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಮಗಿಂತ ಬೇಗ ಅವ್ರು ಕಲ್ತ್ಕೊತಾ ಇರ್ತಾರೆ. ಸೊ ಅದನ್ನು ಎಂಥ ಪೀರಿಯಡ್ ಅಂತ ಹೇಳ್ತೀವಿ ನಾವು, ಸೆನ್ಸಿಟಿವ್ ಪೀರಿಯಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ರೀಡಿಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್. ಅಸರ್ಷನ್, teachers should ask student to identify their own examples and non-examples of concept for strengthening the concept. ಟೀಚರ್ ಏನು ಹೇಳ್ತಿದ್ದಾರೆ ಮಕ್ಕಳಿಗೆ, ಓನ್ ಎಕ್ಸಾಂಪಲ್ಸ್ನ ಐಡೆಂಟಿಫೈ ಮಾಡಬೇಕು, ಹಾಗೆ ನಾನ್ ಎಕ್ಸಾಂಪಲ್ಸ್ನೂ ಕೂಡ ಐಡೆಂಟಿಫೈ ಮಾಡಬೇಕು ಒಂದು ಕಾನ್ಸೆಪ್ಟ್ ಬಗ್ಗೆ. ಯಾಕಂದರೆ ಆ ಒಂದು ಕಾನ್ಸೆಪ್ಟನ್ನ ಸ್ಟ್ರೆಂಥನಿಂಗ್ ಮಾಡೋಕ್ಕೆ. ಬಿಕಾಸ್ ನಾವು ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಅಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ಯೂಸಸ್ನೂ ಎಕ್ಸ್ಪ್ಲೈನ್ ಮಾಡಬೇಕು, ಅದರಿಂದ ಏನು ಯೂಸ್ ಇಲ್ಲ ಅದ್ರ ಬಗ್ಗೆನೂ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಆಗೇನಾಗುತ್ತೆ, ಎರಡೂ ಕೂಡ ತಿಳ್ಕೊತಾರೆ. ಆ ಕಾನ್ಸೆಪ್ಟ್ ಏನಾಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ ಮಕ್ಕಳಿಗೆ. ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ, ಥಿಂಕಿಂಗ್ ಆಫ್ ಎಕ್ಸಾಂಪಲ್ಸ್ ಲೀಡ್ಸ್ ಟು ಸ್ಟ್ರೆಂಥನಿಂಗ್ ಆಫ್ ದಿ ಕಾನ್ಸೆಪ್ಟ್ ವೈಲ್ ನಾನ್ ಎಕ್ಸಾಂಪಲ್ಸ್ ಟೆಂಡ್ಸ್ ಟು ಕನ್ಫ್ಯೂಸ್ ದಿ ಸ್ಟೂಡೆಂಟ್ಸ್. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್
4. ಅವ್ರು ಏನು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕರೆಕ್ಟ್ ಇದೆ. ಎಕ್ಸಾಂಪಲ್ ನಾನ್ ಎಕ್ಸಾಂಪಲ್ ಎರಡೂ ಕೂಡ ಮಕ್ಕಳಿಗೆ ಓನಾಗಿ ಥಿಂಕ್ ಮಾಡೋಕ್ಕೆ ಕೊಟ್ಟಾಗ ಏನಾಗುತ್ತೆ, ಆ ಒಂದು ಕಾನ್ಸೆಪ್ಟ್ ಏನಾಗುತ್ತೆ, ಸ್ಟ್ರೆಂತ್ನಿಂಗ್ ಆಗುತ್ತೆ, ಫುಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ, ನಾನ್ ಎಕ್ಸಾಂಪಲಿಂದ ಕನ್ಫ್ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ತಾನೇ. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4. ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್. ನೆಕ್ಸ್ಟ್ ಕ್ವಶನ್. General principles of learning suggest that students learn better if a teacher. Options are: first introduce the concept overall and then move on to the intricacies of it. First discuss the concept in terms of logic and reason and then grants opportunity to verify the ideas. First discuss what is not known to the student and then comes to the what students already knows. ಇದು ಇಲ್ಲೇ ರಾಂಗ್ ಆಗುತ್ತೆ. ಬಿಕಾಸ್ ಏನು ಗೊತ್ತಿಲ್ಲದೆ ಇರೋದನ್ನ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಗೊತ್ತಿರೋದು ಹೇಳ್ಬೇಕಾಗ ಹಾಗಾಗಲ್ಲ. ಫಸ್ಟು ಅವ್ರಿಗೇನು ಗೊತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಆನಂತರ ಅವ್ರಿಗೇನು ಗೊತ್ತಿಲ್ಲ ಆಮೇಲೆ ಹೇಳಬೇಕು. ಓಕೆ. ನೆಕ್ಸ್ಟು ಫಸ್ಟ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಇನ್ ದಿ ಸಿಂಬಾಲಿಕ್ ಫಾರ್ಮ್ ದೆನ್ ಮೂವ್ಸ್ ಟು ಇಟ್ಸ್ ಫಿಸಿಕಲ್ ಫಾರ್ಮ್ಸ್. ಈ ಕ್ವಶನ್ಗೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 1. ಫಸ್ಟ್ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಓವರಾಲ್. ಫಸ್ಟ್ ಏನಿದೆ ಕಾನ್ಸೆಪ್ಟ್ ಓವರಾಲ್ ಇಂಟ್ರೊಡ್ಯೂಸ್ ಮಾಡೋ ಅಂಥದ್ದು. ದೆನ್ ಮೂವ್ ಆನ್ಸ್ ಟು ದಿ ಇಂಟ್ರಿಕೇಸಿಸ್ ಆಫ್ ಇಟ್. ಮೀನ್ಸ್ ಯಾವ್ದು ಕಷ್ಟ ಇರುತ್ತೆ, ಕಾಂಪ್ಲೆಕ್ಸ್ ಅನಿಸುತ್ತೆ ಅದನ್ನು ಅನಂತರ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು. ಕೀ ಆನ್ಸರ್ಲಿ ಆಪ್ಷನ್ ನಂಬರ್ 1 ಕೊಟ್ಟಿದ್ದಾರೆ. ನನಗನ್ನಿಸ್ತು ಆಪ್ಷನ್ ನಂಬರ್ 2 ಕರೆಕ್ಟ್ ಇದೆ ಅಂತ ಅನ್ನಿಸ್ತು. ಬಟ್ ಕೀ ಆನ್ಸರಲ್ಲಿ ಫಸ್ಟ್ 1 ಕೊಟ್ಟಿದ್ದಾರೆ. ಏನಿದೆ, ಫಸ್ಟ್ ಡಿಸ್ಕಸ್ ದಿ ಕಾನ್ಸೆಪ್ಟ್ ಇನ್ ಟರ್ಮ್ಸ್ ಆಫ್ ಲಾಜಿಕ್ ಆ್ಯಂಡ್ ರೀಸನ್ ಆ್ಯಂಡ್ ದೆನ್ ಗ್ರ್ಯಾಂಟ್ಸ್ ಆಪರ್ಚುನಿಟಿ ಟು ವೆರಿಫೈ ದ ಐಡಿಯಾಸ್. ಹೌದು ತಾನೇ, ಕಾನ್ಸೆಪ್ಟನ್ನ ಲಾಜಿಕ್ಕಾಗಿ ರೀಸ್ನಿಂಗ್ ಆಗಿ ಡಿಸ್ಕಸ್ ಮಾಡಬೇಕು. ಮಕ್ಳಿಗೆ ಆಪರ್ಚುನಿಟಿ ಕೊಡ್ಬೇಕು ತಾನೆ ಅವರು ವೆರಿಫೈ ಮಾಡೋಕ್ಕೆ. ಐಡಿಯಾಸ್ ಆಗಿರ್ಬೋದು, ಥಿಂಕಿಂಗ್ ಆಗಿರ್ಬೋದು. ನಂಗೆ ಹಂಗೆ ಅನ್ನಿಸ್ತು ಆಪ್ಷನ್ ನಂಬರ್ 2 ಅಂತ. ಬಟ್ ಕೀ ಆನ್ಸರಲ್ಲಿ ಆಪ್ಷನ್ ನಂಬರ್ 1 ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್. ಎ ಟೀಚರ್ ವಾಂಟ್ಸ್ ಟು ಹೆಲ್ಪ್ ಹರ್ ಸ್ಟೂಡೆಂಟ್ಸ್ ಡೆವಲಪ್ ಮೆಟಾಕಾಗ್ನಿಟಿವ್ ಸ್ಕಿಲ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟ್ರಾಟಜೀಸ್ ವುಡ್ ಬಿ ಮೋಸ್ಟ್ ಎಫೆಕ್ಟಿವ್. ಮೆಟಾಕಾಗ್ನಿಟಿವ್ ಅಂತಂದರೆ ಬಿಯಾಂಡ್ ಥಿಂಕಿಂಗ್, ತುಂಬ ಜಾಸ್ತಿ ಥಿಂಕ್ ಮಾಡೋ ಅಂಥದ್ದು. ಓಕೆ, ಒಂದು ಟಾಪಿಕ್ ಇದೆ ಅಂದರೆ ಅದ್ರ ಬಗ್ಗೆ ತುಂಬ ತೀವ್ರವಾಗಿ ಥಿಂಕ್ ಮಾಡೋ ಅಂಥದ್ದು, ಆಲೋಚಿಸೋ ಅಂಥದ್ದು. ಆಪ್ಷನ್ಸ್ ಆರ್: ಅಸೈನಿಂಗ್ ಟೆಕ್ಸ್ಟ್ ಟು ಸ್ಟೂಡೆಂಟ್ಸ್ ಟು ಮೆಮೊರೈಸ್ ಬಂತು, ಇದು ಇಲ್ಲೇ ರಾಂಗ್ ಆಯಿತು. ನೆಕ್ಸ್ಟ್, ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ವಿತ್ ಡಿಟೈಲ್ಡ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಇನ್ಸ್ಟ್ರಕ್ಷನ್ ಫಾರ್ ಆಲ್ ಲರ್ನಿಂಗ್ ಟಾಸ್ಕ್ಸ್. Encouraging students to reflect on their own learning, evaluate their progress, providing frequent grades and grades ಬಂತು ನೋಡಿ, ಗ್ರೇಡ್ಸ್ ಇದೆಲ್ಲ ಬರೋದೇ ಇಲ್ಲ. ಗ್ರೇಡ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಟು ಮೋಟಿವೇಟ್ ಸ್ಟೂಡೆಂಟ್ಸ್, ಇದು ಕೂಡ ರಾಂಗ್ ಆಯಿತು. ಫಸ್ಟ್ 1 ರಾಂಗ್ ಆಯಿತು. ಇನ್ ಸೆಕೆಂಡ್ 1 ಆ್ಯಂಡ್ ಥರ್ಡ್ 1. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3. ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಲರ್ನಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಟ್ ದೇರ್ ಪ್ರೋಗ್ರೆಸ್. ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು, ಅವರ ಒಂದು ಲರ್ನಿಂಗ್ ಹೇಗಿದೆ ಅನ್ನೋದು ಅವರೇ ತಿಳ್ಕೊಬೇಕು, ರಿಫ್ಲೆಕ್ಟ್ ಆಗಬೇಕು ಅವ್ರಿಗೆ. ಅವರ ಒಂದು ಲರ್ನಿಂಗ್ನ ಅವರೇ ಇವ್ಯಾಲ್ಯೂಯೇಟ್ ಮಾಡ್ಕೊಂಡಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನಮಗೇನು ಗೊತ್ತಿದೆ ಗೊತ್ತಿಲ್ಲ ಅನ್ನೋದು. ಓಕೆ. ನೆಕ್ಸ್ಟ್ 1. ಇನ್ ದಿ ಕಾಂಟೆಕ್ಸ್ಟ್ ಆಫ್ ಇನ್ಕ್ಲೂಷನ್, ಕರಿಕ್ಯುಲಮ್ ಲರ್ನಿಂಗ್ ಎಕ್ಸ್ಪೆಕ್ಟೇಷನ್ಸ್ ಆರ್ ದಿ ಸೇಮ್ ಇನ್ ಡ್ಯಾಶ್ ಆ್ಯಂಡ್ ವೈಲ್ ಇನ್ ಡ್ಯಾಶ್ ದೇ ಆರ್ ಡಿಫ್ರೆಂಟ್. ಆಪ್ಷನ್ಸ್ ಆರ್: acceleration, enrichment, accommodation, modification, accommodation, enrichment, acceleration. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2. ಅಕಾಮಡೇಷನ್, ಮಾಡಿಫಿಕೇಷನ್. ಕಾಂಟೆಕ್ಸ್ಟ್ ಮೀನ್ಸ್ ಆ ಒಂದು ಸಂದರ್ಭ ಅಂತ ಅರ್ಥ ಆಯಿತಾ. ಕಾಂಟೆಕ್ಸ್ಟ್ ಆಫ್ ಇನ್ಕ್ಲೂಷನ್, ಕರಿಕ್ಯುಲಮ್ ಲರ್ನಿಂಗ್ ಎಕ್ಸ್ಪೆಕ್ಟೇಷನ್ ಆರ್ ದಿ ಸೇಮ್ ಇನ್ ಅಕಾಮಡೇಷನಲ್ಲಿ ಸೇಮ್ ಇರುತ್ತೆ. ವೈಲ್ ಇನ್ ಡ್ಯಾಶ್ ದೇ ಆರ್ ಡಿಫ್ರೆಂಟ್. ಯಾವಾಗ ಆಗುತ್ತೆ ಅದು ಮಾಡಿಫಿಕೇಷನ್, ಚೇಂಜಸ್ ಏನಾಗುತ್ತೆ ಡಿಫ್ರೆಂಟ್. ಐ ಹೋಪ್ ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.